ಬೆಳಗಾವಿ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಸಹಯೋಗದಲ್ಲಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಜಾಗೃತ ಜಾಥಾ ಮಾಡೋ ಮೂಲಕ ಲಿಂಗತ್ವ ಅಲ್ಪಸಂಖ್ಯಾತರು ಹಾಗೂ ಮಾಜಿ ದೇವದಾಸಿಯರಿಂದ ಮತದಾನ ಕುರಿತು ಜಾಗೃತ ಜಾಥಾ ಹಮ್ಮಿಕೊಳ್ಳಲಾಯಿತು. ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಿಂಧೆ ಅವರು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು, ನಿಮ್ಮ ನಾಯಕರನ್ನ ನೀವೇ ಆಯ್ಕೆ ಮಾಡಬೇಕೆಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲವಾರು ಜನ ಉಪಸ್ಥಿತರಿದ್ದರು. ಚುನಾವಣೆ ಈಗಾಗಲೇ ಡಿಕ್ಲೇರ್ ಆಗಿದೆ. ಅದರ ಪ್ರಯುಕ್ತ ನಾವು ಇವತ್ತು ಸ್ವೀಪ್ ಕಾರ್ಯಕ್ರಮದಡಿ ನಾವು ನಮ್ಮ ಇಲ್ಲಿ ಬೆಳಗಾವಿಯಲ್ಲಿ ಒಂದು ಸ್ಪೆಷಲ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಕ್ಯಾಂಪೇನ್ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ನಮ್ಮ ತಾಯಂದಿರಿಗೆ, ನಮ್ಮ ಮಂಗಳಮುಖಿಯರು ಹಾಗೂ ಎಲ್ಲ ವಿಶೇಷ ಎಲ್ಲ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಅದು ವಿಶೇಷವಾಗಿ ಅವ್ರ ಮುಖಾಂತರ ನಮ್ಮ ಎಲ್ಲ ಜನರಿಗೆ ಅವರೆಲ್ಲರೂ ಮತದಾನ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡ್ಬೇಕು ಅನ್ನೋ ಪ್ರಯೋಗ ನಾವು ಇವತ್ತು ಒಂದು ಜಾಥಾ ಮಾಡ್ತಾ ಇದ್ದೀವಿ. ಸೊ ತಾವು ಇಲ್ಲೆಲ್ಲ ಬಂದಿದ್ದಾರೆ, ತಾವು ಬಂದಿದ್ರು. ನಮ್ಮ ಮುಖಾಂತರ ನಾನು ಜನರಲ್ಲಿ ಅಪೀಲ್ ಏನ್ ಮಾಡ್ತೀನಿ ಅಂತಂದ್ರೆ 7ನೇ ಮಾರ್ಚ್ ಒಂದು ಬಂದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಮತದಾನ ಮಾಡ್ತಾರೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಜಾಗೃತಿ? ಗ್ರಾಮೀಣ ಪ್ರದೇಶದಲ್ಲಿ ತಾವೆಲ್ಲ ನೋಡಿರ್ಬೋದು, ಈಗಾಗಲೇ ನ್ಯೂಸ್ ಪೇಪರ್ ಎಲ್ಲ ಕವರ್ ಆಗ್ತಾ ಇದೆ. ಅಲ್ಲಿ ಕೂಡ ಸಣ್ಣ ಸಣ್ಣ ರ್ಯಾಲೀಸ್ ಮಾಡ್ತಾ ಇದ್ದಾರೆ, ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದಾರೆ, ಮನೆಗೆ ಹೋಗಿ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಕೂಡ ನಾವೆಲ್ಲ ಗ್ರಾಮ ಪಂಚಾಯತ್ ಮಾಡ್ತಾ ಇದ್ದೀವಿ. ಸೊ ವಿಶೇಷವಾಗಿ ಈಗ ನಾವು ಮೈಕ್ರೋ ಪ್ಲಾನ್ಸ್ ಅಂತ ಮಾಡಿದ್ದೀವಿ. ಎಲ್ಲಿ ಲೋ ವೋಟರ್ ಟರ್ನ್ಔಟ್ ಇತ್ತು ಲಾಸ್ಟ್ 19 ಮತ್ತು 23. ಸೊ ಎವಿಡೆನ್ಸ್ ಬೇಸ್ಡ್ ನಾವೆಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲಿ ಚೆಕ್ ಮಾಡಿಬಿಟ್ಟು 339 ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ನಾವು ವಿಶೇಷವಾಗಿ ಕಾಳಜಿ ವಹಿಸ್ತಾ ಇದ್ದೀವಿ. ಸರ್, ಚಿಲ್ಲರೆ ಮಾರಾಟಗಾರರು, ಕಾಯಿಪಲ್ಲೆ ಮಾರಾಟಗಾರರು ಸಾಮಾನ್ಯವಾಗಿ ಚುನಾವಣೆ ಭಾಗವಹಿಸೋದು ಬಹಳ ಕಡಿಮೆ ಸಂಖ್ಯೆ. ಸೊ ಈಗ ನೋಡಿ, ಇವತ್ತೆಲ್ಲ ಕೂಡ ಮೊನ್ನೆ ಕೂಡ ನಾವೆಲ್ಲ ಇದು ಮಾಡಿದ್ದೀವಿ, ಜಾಥಾ ಮಾಡಿದ ಕೂಡ ಮಾರ್ಕೆಟ್ ಏರಿಯಾದಲ್ಲೇ ನಾವು ಮ್ಯಾಕ್ಸಿಮಮ್ ಕವರೇಜ್ ಮಾಡಿದ್ವಿ. ಇವತ್ತು ಕೂಡ ಮ್ಯಾಕ್ಸಿಮಮ್ ನಾವು ಕವರೇಜ್ ಮಾಡ್ತೀವಿ. ಅಥವಾ ದೇವದಾಸಿಯರಾಗ್ಲಿ ಯಾವುದೇ ಪಂಗಡದವರನ್ನಾಗ್ಲಿ ಎಲ್ರಿಗೂ ಸಮ ಮೀಸಲಾತಿಯನ್ನು ಕೊಡ್ಬೇಕು. ಹೀಗಾಗಿ ನಾವು ಎಲ್ರು ಸೇರಿ ಮತದಾನವನ್ನ ಮಾಡ್ತೀವಿ. ಹಂಗಾಗಿ ಯಾರು ನಮ್ನ ಉನ್ನತ ಸ್ಥಾನಕ್ಕೆ ಒಯ್ತಾರೋ, ಯಾರು ಏನ್ ಇದ್ ಮಾಡ್ತಾರೋ ಅನ್ನೋದು ನಾವು ತಿಳಿದು ನೋಡಿ ಅವ್ರಿಗೆ ಅಂತ ಅಭ್ಯರ್ಥಿಗೆ ನಾವು ಮತದಾನ ಮಾಡ್ಬೇಕಂತ ನಿಮ್ನಲ್ಲಿ ಕೇಳ್ಕೊತಿದೀನಿ. ಮತದಾನ ಅನ್ನೋದು ಪ್ರಜಾಪ್ರಭುತ್ವದ ಹಕ್ಕು. ಹಿಂಗಾಗಿ ಎಲ್ರು ಕಡ್ಡಾಯವಾಗಿ ಮತದಾನ ಮಾಡ್ಬೇಕು ಅಂತಂದ್ರೆ ಮಾಡೋದು ಬರೋದು ಅಲ್ಲ, ಯಾವ ವ್ಯಕ್ತಿ ಸೂಕ್ತ ಅನ್ನೋದನ್ನ ನೋಡಿ ಆಮೇಲೆ ಮತದಾನ ಮಾಡ್ಬೇಕು ಅಂತ ಹೇಳಕ್ ನಾನು ಇಷ್ಟಪಡ್ತಿದ್ದೀನಿ. ಮತ್ತೆ ಬೆಳಗಾವಲ್ಲಿ ಮೇ 7ನೇ ತಾರೀಕು ಮತದಾನ ಕಾರ್ಯಕ್ರಮ ಇರುತ್ತದೆ. 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಕ ಅಥವಾ ಯುವತಿಯರಾಯ್ತು ಅಥವಾ ಅವ್ರು ಯಾರೇ ಆಗ್ಲಿ, ಟ್ರಾನ್ಸ್ಜೆಂಡರ್ ಆಗ್ಲಿ ಅಥವಾ ದೇವದಾಸಿ ಪಂಗಡದವ್ರಾಗ್ಲಿ ಯಾರೇ ಆಗ್ಲಿ ಅವರು ಮತ ಚಲಾಯಿಸ್ಬೇಕಂತ ಕೇಳ್ಕೊತೀನಿ. ಈ ಆರ್ಗನೈಸ್ ಮಾಡಕ್ ನಮ್ಗೆ ಸರ್ಕಾರ ಒಂದು ಅವಕಾಶ ಕೊಟ್ಟಿದ್ದು ತುಂಬಾ ಖುಷಿ ಅನಿಸ್ತಿದೆ. ಆದ್ರೆ ಈ ಅವಕಾಶ ಕೊಟ್ಟಂತೆನೆ ನಮ್ ಹತ್ರ ಅವರು ಗಮನ ಹರಿಸ್ಬೇಕು. ಇವರು ನಮ್ಮಲ್ಲಿ ಟ್ರಾನ್ಸ್ಜೆಂಡರ್ ಆದ್ರೂ ಕೂಡ ಇವ್ರು ನಮ್ಮಲ್ಲಿ ಒಬ್ರು ಅಂತ ಕಾಣ್ಬೇಕು. ಟ್ರಾನ್ಸ್ಜೆಂಡರ್ ಅಂದ ಕೂಡಲೇ ಇವಾಗ ಮನೆಯಿಂದನೂ ಆಚೆ ಬಂದಿರ್ತೀವಿ, ಸಮಾಜನೂ ನಮ್ಮನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಈ ತಾರತಮ್ಯ ನಮಗ್ ಬೇಕಾಗಿಲ್ಲ. ನಮಗ ವಾಸ ಮಾಡಲು ನಿವೇಶನ ಬೇಕು, ಮತ ಚಲಾಯಿಸಕ್ ವೋಟರ್ ಐಡಿ ಬೇಕು, ನಮ್ಗೆ ಮತ್ತೆ ಊಟ ತಿಂಡಿ ವ್ಯವಸ್ಥೆಗೆಲ್ಲ ರೇಷನ್ ಎಲ್ಲ ವ್ಯವಸ್ಥೆ ಬೇಕು. ನಮಗ್ ಸಮಾನತೆ ಹಕ್ಕು ಬೇಕು. ಇದನ್ನ ಮಾತ್ರ ನಾನು ಗೌರ್ಮೆಂಟ್ ಅವ್ರ ಹತ್ರ ಸರ್ಕಾರದಲ್ಲಿ ನಾನು ಕೇಳ್ಕೊತೀನಿ. ನಮಗೂ ಎಲ್ಲರ ಸಂಬಂಧ ಒಂದು ಹಕ್ಕು ಅನ್ನೋದು ಬೇಕು. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.